ಆದ್ಯ, ಅಮೂಲ್ಯ ಇದೇ ರೂಮಲ್ಲಿ ಸಿಗಾಕೊಂಡಿದ್ದಾಳೆ. ಏನ್ ಹೇಳ್ತಾ ಇದೀಯ ಅಣ್ಣ? ಏನೋ ಕೆಲಸ ಮಾಡು, ಫಸ್ಟ್ ಹೋಗಿ ಸಾರ್ಥಕ್ಕೆ ವಿಷಯ ತಿಳಿಸು. ಹೋಗು. ಅಮೂಲ್ಯ, 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 ಅಮೂಲ್ಯ. ಯಾರದ್ದು ಫೋನಿಂದ ಕಾಲ್ ಮಾಡಿ ಇದೇ ಏರಿಯಾದಲ್ಲಿದ್ದೀನಿ ಅಂತ ಹೇಳ್ದ. ಅದು ಎಲ್ಲಿ ಸಾಯ್ತಿದ್ದಾನೋ 10 ನಿಮಿಷದಿಂದ ಇದೇ ಏರಿಯಾದಲ್ಲಿ ಹುಡುಕ್ತಾ ಇದ್ದೀನಿ, ಆದರೂ ಸಿಗ್ಲಿಲ್ಲ. ನಾನು ಹೋಗೋದ್ರಲ್ಲಿ ವಿಕ್ಕಿ ಆರ್ತಿ ಮದುವೆ ಏನಾದರೂ ನಡೆದಿದ್ರೆ ಇವನನ್ನ ಸಿಗ್ದು ಮನೆಗೆ ತೋರಣ ಕಟ್ತೀನಿ. ಸುಮ್ಮ ಗಾಡಿ ನಿಲ್ಸು. ಹೊಡಿಬೇಡಿ. ಯಾಕೆ ಹುಡುಕಿದ್ದೀರಾ? ಏನ್ ಮಾಡ್ದ ಇವನು? ಇವನು ನನ್ನ ತಮ್ಮ. ಇವನು ನಿನ್ನ ತಮ್ಮನ? ಇವ್ನು ಜನ್ಮಕ್ಕೆ ಬೆಂಕಿ ಹಾಕ, ಮಾತಾಡೋಕೆ ಫೋನ್ ಕೊಡಲಿಲ್ಲ ಅಂತ ಹೇಳ್ಬಿಟ್ಟು ಹೆಂಗ್ಸಿಗೆ ಸರಿ ಕೈ ಹಾಕಿ ಮೊಬೈಲ್ ಕಿತ್ಕೊಳಕ್ಕೆ ಹೋಯ್ದ ಪುಣ್ಯಾತ್ಮ. ಅಯ್ಯೋ ಅಕ್ಕ, ಸಿಕ್ಕಿದ ಚಾನ್ಸ್ ಅಂತ ಆ ಕಡೆ ಈ ಕಡೆ ಓಡಾಡೋರೆಲ್ಲ ಒಂದು ಬಾಸ್ಬಿಟ್ಟಕ್ಕ. ಮುಚ್ಚೋ ಬಾಯಿ. ನೋಡಿ, ಏನೋ ಗೊತ್ತಿಲ್ಲದೆ ತಪ್ಪು ಮಾಡ್ಬಿಟ್ಟೆ, ಕ್ಷಮಿಸ್ಬಿಡಿ ಅವನನ್ನ. ನಿನ್ನ ಏನ್ರಲ್ಲಿ ಹೊಡಿಬೇಕು ಅಂತಾನೆ ಗೊತ್ತಾಗ್ತಿಲ್ಲ ನನಗೆ. ಅವ್ರು ಹೊಡೆದಿ ಸಾಲದು ಅಂತ ನೀನು ಬರೀ ಹೊಡಿತೀಯಾ? ಛೀ, ನನ್ನ ಮರ್ಯಾದೆ ಕಳಿಯಕ್ಕಂತಾನೆ ಹುಟ್ಟಿದ್ಯಾ ನೀನು. ಸುಮ್ಮನೆ ರಕ್ಕ, ನಿನ್ನ ಹತ್ರ ಮಾತಾಡ್ಬೇಕು ಅಂತಾನೆ ಫೋನ್ ಕೇಳಿದ್ದು. ಅನ್ಯಾಯವಾಗಿ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಂಬಿಟ್ರು. ಪಬ್ಲಿಕಲ್ಲಿ ಲೈಟಾಗಿ ಮಿಸ್ ಆದ್ರೂ ಗೊತ್ತಲ್ಲ, ತಲೆಗೆ ಒಂದು ಡೇಟ್ ಹಾಕ್ಬಿಟ್ರಕ್ಕ. ಹೋಗ್ಲಿ ಬಿಡು, ಸದ್ಯ ನೀನು ಸಿಕ್ಕಿದ್ಯಲ್ಲ. ಆಗಿರೋ ನೋವು ಹೋಗೋಕ್ಕೆ 1 ವಾರ ಆದ್ರೂ ಬೇಕೇನೋ. ನೋಡ್ತೀರ, ಈಗ ಹೋಗಿ ಮದುವೆ ಮನೆನ ರಣರಂಗ ಮಾಡ್ತೀನಿ. ನಡಿ. ಆದ್ಯ, ಏನಾಯ್ತು? ಯಾಕೆ ಇಷ್ಟು ಗಾಬರಿ ಬರ್ತಿದ್ಯಾ? ಅದು ಮೇಲ್ಗಡೆ ರೂಮಲ್ಲಿ ಬೆಂಕಿ ಹೊತ್ಕೊಂಡಿದೆ, ಅದೇ ಅಮ್ಮ ಸಿಕ್ಕಾಕೊಂಡಿದ್ದಾಳೆ. ನೀನು ಅಮೂಲ್ಯನ? ಅಮ್ಮ, ಅಮೂಲ್ಯಕ್ಕ ಬೆಂಕಿ ಸಿಕ್ಕಾಕೊಂಡಿದ್ದಾಳೆ. ದಯವಿಟ್ಟು ನೀವೆಲ್ಲ ಇಲ್ಲೇ ಇರಿ. ಚಿಕ್ಕಮ್ಮ, ಎಲ್ಲ ಸ್ವಲ್ಪ ಸಮಾಧಾನವಾಗಿರಿ. ಹೇಗೋ ಸಮಾಧಾನ ಮಾಡ್ಕೊಳ್ಳೋದು? ರೂಮಲ್ಲಿ ಬೆಂಕಿ ಹತ್ಕೊಂಡು ಉರಿತಾ ಇದೆ. ನನ್ನ ಮಗಳು ಅಮ್ಮು ಇದ್ದಾಳೆ ಕಣೋ ಒಳಗೆ. ಯಾಕೋ ಹಿಂಗ್ ಮಾಡ್ತಿದ್ಯಾ? ಮಾವ ಎಲ್ಲ ಇಲ್ಲ, ಸುಮ್ಮನೆ ನಿಂತ್ಕೊಳ್ಳಿ. ಒಳಗಡೆ ಬೆಂಕಿ ಹತ್ಕೊಂಡು ಉರಿತಾ ಇದೆ. ಚಿಕ್ಕ ಮಾವ, ಒಳಗಡೆ ಅಣ್ಣ ಇದ್ದಾನೆ, ಏನೂ ಆಗಲ್ಲ. ಅಗ್ರತೆ ಅಂತಾನೆ. ಎಲ್ಲ ಬನ್ನಿ ಬನ್ನಿ. ಅಮೂಲ್ಯ, 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 ಅಮೂಲ್ಯ. ಎಲ್ಲಿ ಹೋಗ್ತಿರೋಳು?
ನನ್ನ ಮಗಳು ಒಳಗಡೆ ಸಿಕ್ಕಾಕೊಂಡ್ಬಿಟ್ಟಿದ್ದಾಳೆ. ಅವ್ಳಿಗೆ ಏನಾದರೂ ಹೆಚ್ಚು ಕಮ್ಮಿ ಆದರೆ ನಾನು ಏನಾಗಲ್ಲ ಕಣೆ. ಹೋಗ್ಬೇಡಿ ಮಂಜು, ಬರೀ ಅಮ್ಮಗೆ ಏನಾಗಲ್ಲ. ಅವಳಿಗೆ ಸಮಾಧಾನವಾಗಿ ಅವ್ರು ಪ್ರಾಣ ಆದ್ರೂ ಒತ್ತೆ ಇಟ್ಟು ಅಮ್ಮನಿಗೆ ಕರ್ಕೊಂಡ್ಬರ್ತಾರೆ. ಸುಮ್ಮನೆ ಗಾಬರಿ ಪಡ್ಕೊಂಡು ಹುಚ್ಚಾಗಿ ಅಲ್ಲಿ ಆಸೆ ಪಡ್ಕೊಂಡು ಆಡ್ಬೇಡಿ. ಅಮೂಲ್ಯ, 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 ಏ ಅಮೂಲ್ಯ. ಅಮೂಲ್ಯ, ನಿಮ್ಗೇನೆ ತಲೆ ಕೆಟ್ಟಿಯ ಸಾರಿಕಾ? ನನ್ನನ್ನು ಯಾಕೆ ಕರೀದ್ರಿ? ನಾವಿಬ್ರು ಒಟ್ಟಿಗೆ ಇರೋದು ಯಾರಾದ್ರು ನೋಡಿದ್ರೆ ಅನುಮಾನ ಬಂದು ಕೆಲಸ ಕೆಟ್ಟೋಗುತ್ತೆ. ಎಲ್ಲಾನು ನೋಡ್ಕೊಂಡು ಸುಮ್ಮನೆ ನಿಂತಿದ್ದೀರಲ್ಲ ಅಂತ ಉರಿತಿದೆ. ನೀವೇನಾದ್ರೂ ಮಾಡಕ್ಕಾಗಲ್ವಾ? ಹಾಳಾದವಳು ಬೆಂಕಿಗೆ ಸಿಗಾಕೊಂಡ್ರೆ ನಾನೇನು ಮಾಡೋಕ್ಕಾಗತ್ತೆ? ಅವಳ ಕರ್ಮ. ಎಲ್ಲದನ್ನು ಅಷ್ಟು ಸಲೀಸಾಗಿ ತಗೊಳ್ಬೇಡಿ ಗೌತಮ್. ಎಲ್ಲ ಕಡೆಯಿಂದನೂ ವಿಚಾರ ಮಾಡಿ ದೊಡ್ಡದಾಗಿ ಕಿಲಾಡಿ ಮಾಸ್ಟರ್ ಬ್ರೈನ್ ಅಂತೆಲ್ಲ ಬಿಲ್ಡಪ್ ಕೊಡ್ತೀರಾ? ಇದೆಲ್ಲ ಆಕಸ್ಮಿಕ ಅಂತ ಅನ್ಸುತ್ತಾ ನಿಮ್ಗೆ? ಅಂದ್ರೆ ಇದನ್ನೆಲ್ಲ ಆ ವೇದಂತೆ ಯಾಕೆ ಮಾಡಿರ್ಬಾರ್ದು? ಅವನು ಯಾಕೆ ಮಾಡ್ತಾನೆ? ಟೈಮ್ ಬೈ ಮಾಡೋಕೆ, ಮುಹೂರ್ತಕ್ಕೆ ಸರಿಯಾಗಿ ಹೊಗೆ ಹಾಕ್ಸಕ್ಕೆ, ಶಾರದನ್ ಕರ್ಸೋಕೆ. ಶಾರದಾನ್ ಕರ್ಸೋಕ? ಈಗಾಗ್ಲೇ ಆ ವೇದಾಂತ್ ಶಾರದನ್ ಕರ್ಸಿದ್ದ. ವಾಟ್? ಶಾರದಾನ್ ಎಲ್ಲಿ ಕರ್ಸಿದ್ನಾ?